ಹಲೋ ಎವ್ರಿವನ್, ವೆಲ್ಕಮ್ ಬ್ಯಾಕ್ ಟು ಮನಸ್ಸು ಕನ್ನಡ ವ್ಲಾಗ್ಸ್. ಈ ಬಾರಿ 2026ರಲ್ಲಿ ಶ್ರಾವಣ ಮಾಸವು ಯಾವ ದಿನದಿಂದ ಪ್ರಾರಂಭವಾಗುತ್ತದೆ, ಹಾಗೆಯೇ ಶ್ರಾವಣ ಮಾಸದಲ್ಲಿ ಆಚರಿಸುವಂಥ ಮುಖ್ಯವಾದ ಪ್ರಮುಖವಾದ ಹಬ್ಬಗಳು ಯಾವ ದಿನಾಂಕಗಳಲ್ಲಿ ಬಂದಿವೆ ಅನ್ನುವ ಮಾಹಿತಿಯನ್ನು ಇವತ್ತಿನ ವಿಡಿಯೋದಲ್ಲಿ ತಿಳಿದುಕೊಳ್ಳೋಣ. ನಮ್ಮ ಹಿಂದೂ ಧರ್ಮದಲ್ಲಿ ಶ್ರಾವಣ ಮಾಸವು ಅತ್ಯಂತ ಪವಿತ್ರವಾದ ಹಾಗೆಯೇ ದೈವಿಕವಾದ ಮಾಸವಾಗಿದೆ. ಶಿವನ ಆರಾಧನೆಗೆ ಅತ್ಯಂತ ಒಂದು ಶ್ರೇಷ್ಠವಾದ ಮಾಸವೇ ಈ ಶ್ರಾವಣ ಮಾಸ. ಈ ಶ್ರಾವಣ ಮಾಸವು ಶಿವನಿಗೆ ಅತ್ಯಂತ ಪ್ರಿಯವಾದ ಮಾಸ. ಸಮುದ್ರ ಮಂಥನದ ವೇಳೆ ವಿಷಕಂಠನಾದ ಶಿವನು ಹಾಲಾಹಲ ವಿಷವನ್ನು ಸೇವಿಸಿ ಜಗತ್ತನ್ನು ರಕ್ಷಿಸಿದ್ದು ಇದೇ ಶ್ರಾವಣ ಮಾಸದಲ್ಲಿ ಅನ್ನುವ ನಂಬಿಕೆ ಕೂಡ ಇದೆ. ಈ ಶ್ರಾವಣ ಮಾಸದಲ್ಲಿ ಸಾಲು ಸಾಲು ಹಬ್ಬಗಳೇ ಬರುತ್ತವೆ. ನಾಗರ ಪಂಚಮಿ, ಮಂಗಳ ಗೌರಿ ವ್ರತ, ಹಾಗೆಯೇ ವರಮಹಾಲಕ್ಷ್ಮಿ ವ್ರತ, ಈ ರೀತಿಯಾಗಿ ಪ್ರಮುಖವಾದ ಹಬ್ಬಗಳು ಕೂಡ ಈ ಶ್ರಾವಣ ಮಾಸದಲ್ಲಿ ಬರುವಂಥದ್ದು. ಈ ಬಾರಿ 2026ರಲ್ಲಿ ಶ್ರಾವಣ ಮಾಸವು ಆಗಸ್ಟ್ 13ನೇ ತಾರೀಕಿನಿಂದ ಪ್ರಾರಂಭವಾಗಿ ಸೆಪ್ಟೆಂಬರ್ 11ನೇ ತಾರೀಕಿನ ತನಕ ಕೂಡ ಶ್ರಾವಣ ಮಾಸ ಇರುತ್ತದೆ. 1 ತಿಂಗಳ ಕಾಲ ಶ್ರಾವಣ ಮಾಸ ಇರುತ್ತದೆ. ಇನ್ನು ಈ ಶ್ರಾವಣ ಮಾಸದಲ್ಲಿ ಬರುವಂತಹ ಪ್ರಮುಖವಾದ ಮುಖ್ಯವಾದ ಹಬ್ಬಗಳ ದಿನಾಂಕಗಳನ್ನು ತಿಳಿದುಕೊಳ್ಳೋಣ. ಆಗಸ್ಟ್ 12ನೇ ತಾರೀಕು ಬುಧವಾರ ಭೀಮನ ಅಮಾವಾಸ್ಯೆ ಇರುತ್ತದೆ. ಭೀಮನ ಅಮಾವಾಸ್ಯೆಯಾದ ಮಾರನೇ ದಿನ ಆಗಸ್ಟ್ 13ನೇ ತಾರೀಕಿನಿಂದ ಶ್ರಾವಣ ಮಾಸವು ಪ್ರಾರಂಭವಾಗುತ್ತದೆ. ಆಗಸ್ಟ್ 15ನೇ ತಾರೀಕು ಮೊದಲ ಶ್ರಾವಣ ಶನಿವಾರ ಬರುತ್ತದೆ. ಆಗಸ್ಟ್ 17ನೇ ತಾರೀಕು ಸೋಮವಾರ ನಾಗರ ಪಂಚಮಿ. ಅವತ್ತಿನ ದಿವಸ ಹುತ್ತಕ್ಕೆ ಹಾಗೆಯೇ ಮನೆಯಲ್ಲಿ ನಾಗದೇವರ ಪೂಜೆಯನ್ನು ಮಾಡಬೇಕು. ಆಗಸ್ಟ್ 18ನೇ ತಾರೀಕು ಮಂಗಳವಾರ ಷಷ್ಠಿ ಬಂದಿದೆ. ತುಂಬಾನೇ ಒಂದು ಶ್ರೇಷ್ಠವಾದ ದಿನ. ಹಾಗೆಯೇ ಆ ದಿನದಂದೇ ಮಂಗಳವಾರ ಮಂಗಳ ಗೌರಿ ವ್ರತದ ಆಚರಣೆಯನ್ನು ಮಾಡಬಹುದು. ಶ್ರಾವಣ ಮಂಗಳ ಗೌರಿ ವ್ರತದ ಆಚರಣೆ, ಮೊದಲನೇ ಮಂಗಳ ಗೌರಿ ವ್ರತ ಆಗಸ್ಟ್ 18ನೇ ತಾರೀಕು ಮಂಗಳವಾರ, 2ನೇ ಮಂಗಳ ಗೌರಿ ವ್ರತ ಆಗಸ್ಟ್ 25ನೇ ತಾರೀಕು, 3ನೇ ಮಂಗಳ ಗೌರಿ ವ್ರತ ಸೆಪ್ಟೆಂಬರ್ 1ನೇ ತಾರೀಕು, 4ನೇ ಮತ್ತು ಕೊನೆಯ ಮಂಗಳ ಗೌರಿ ವ್ರತ ಸೆಪ್ಟೆಂಬರ್ 8ನೇ ತಾರೀಕು ಬರುತ್ತದೆ. ಒಟ್ಟು 4 ಮಂಗಳ ಗೌರಿ ವ್ರತ, 4 ಮಂಗಳವಾರ ಈ ಶ್ರಾವಣ ಮಾಸದಲ್ಲಿ ಬರುವಂಥದ್ದು. ಇನ್ನು ಆಗಸ್ಟ್ 21ನೇ ತಾರೀಕು ಶುಕ್ರವಾರ ವರಮಹಾಲಕ್ಷ್ಮಿ ಹಬ್ಬದ ಆಚರಣೆಯನ್ನು ಕೂಡ ತುಂಬ ಜನ ಮಾಡ್ತಾರೆ. ಹಾಗೆಯೇ ಆಗಸ್ಟ್ 28ನೇ ತಾರೀಕು ಕೂಡ ವರಮಹಾಲಕ್ಷ್ಮಿ ಹಬ್ಬದ ಆಚರಣೆಯನ್ನು ಮಾಡಲಾಗುತ್ತದೆ. ಹಾಗೆಯೇ ಆಗಸ್ಟ್ 28ನೇ ತಾರೀಕು ನೂಲು ಹುಣ್ಣಿಮೆ ಕೂಡ ಬಂದಿದೆ. ಇನ್ನು ಆಗಸ್ಟ್ 29ನೇ ತಾರೀಕು ಶನಿವಾರ ರಾಘವೇಂದ್ರ ಸ್ವಾಮಿಗಳ ಆರಾಧನಾ ಮಹೋತ್ಸವ ಕೂಡ ಇದೆ. ಇನ್ನು ಆಗಸ್ಟ್ 31ನೇ ತಾರೀಕು ಸೋಮವಾರ ಹೇರಂಬ ಸಂಕಷ್ಟಹರ ಚತುರ್ಥಿ ಬಂದಿದೆ. ಸೆಪ್ಟೆಂಬರ್ 4ನೇ ತಾರೀಕು ಶುಕ್ರವಾರ ಕೃಷ್ಣ ಜನ್ಮಾಷ್ಟಮಿ ಹಬ್ಬ ಬಂದಿದೆ. ಸೆಪ್ಟೆಂಬರ್ 7ನೇ ತಾರೀಕು ಸೋಮವಾರ ಅಜ ಏಕಾದಶಿ ಬಂದಿದೆ. ಇದಿಷ್ಟು ಕೂಡ ಈ ಬಾರಿ ಶ್ರಾವಣ ಮಾಸದಲ್ಲಿ ಬಂದಿರುವಂಥ ಪ್ರಮುಖವಾದ ಹಬ್ಬಗಳ ದಿನಾಂಕಗಳು. ಈ ನನ್ನ ವಿಡಿಯೋ ನಿಮ್ಗೆ ಏನಾದರೂ ಇಷ್ಟ ಆಗಿದ್ರೆ ಮನಸ್ಸು ಕನ್ನಡ ವ್ಲಾಗ್ಸ್ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ.